ನೀವು ಹೇಳ್ತೀರಿ ಕಂಪ್ಲೇಂಟಲ್ಲಿ ಒಂದು ಕಡೆ ನಾನು ಹಾಸ್ಪಿಟಲ್ಗೆ ಹೋದೆ, ನನಗೆ ಹುಷಾರಿರಲಿಲ್ಲ, MLC ಮಾಡಿಸ್ತೀನಿ ಅಂತ. ಅಲ್ಲಿ ಕೂಡ ಶಿವ್ ಬಂದು ನನ್ನನ್ನು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ನನಗೆ ಅವರೇ ಹೋಗ್ಬಿಟ್ಟು ಒಳಗಡೆ ಹೋಗ್ಬೇಕು, ನಾನು ಹಾಸ್ಪಿಟ್ಲ್ ಒಳಗಡೆನೂ ಹೋಗಲ್ಲ, ಯಾವುದೋ ಒಂದು MLC ರಿಪೋರ್ಟ್ ಡುಪ್ಲಿಕೇಟ್ ಮಾಡ್ಕೊಂಡ್ಬಂದು ನನ್ನ ಮೊಬೈಲಲ್ಲಿ ತಗೊಂಡು ಅವನ ಮೊಬೈಲ್ಗೆ ಕಳಿಸಿ ಅದನ್ನು ಸೂರಜ್ ರೇವಣ್ಣ ಅವರಿಗೆ ಕಳಿಸಿರ್ತಾರೆ ಅಂತ ಹೇಳ್ತೀರಿ. ಏನದು? ಸೂರಜ್ ರೇವಣ್ಣ ನಾನು ಎಲ್ಲಿದ್ದೀನಿ ಅಂತ ಸರ್ಚ್ ಮಾಡೋಕ್ಕೆ ಹೇಳಿ ನಾನು ಹಾಸನಿಗೆ ಬಂದಿರ್ತೀನಿ ಹಾಸ್ಪಿಟಲ್ಗೆ. ಆವಾಗ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ನೀವು ಅರಕಲುಗೋಡಿ ಕಳಿಸಿ, ಅರಕಲುಗೋಡಿಯಿಂದ ನಾವು ಹಾಸನಿಗೆ ಕಳಿಸಿ, ಹಾಸನಲ್ಲಿ ಆ ಹಾಸ್ಪಿಟ್ಲಲ್ಲಿ ಇರೋದು ಗೊತ್ತಾಗಿ ಅಲ್ಲಿಗೆ ಬರ್ತಾನೆ ಅವನು ಶಿವಕುಮಾರ್ ಬಂದು ಅಲ್ಲಿ ನಾನು ಇದಾಗಿದ್ದಾಗ ಮತ್ತೆ ಹಾಸನಲ್ಲಿ ಅವನು ಮತ್ತೆ ಫೋನ್ ಇದು ನಾನು ಅಲ್ಲೇ ಇರ್ತೀನಿ, ಆದರೆ ಅವನು ಅದನ್ನೆಲ್ಲ ನಾನೇ ಮಾಡಿಸ್ತೀನಿ ಬಿಡು ಅಂತೇಳಿ ಅದನ್ನು ನನ್ನನ್ನು ತಡೆ ಹಿಡಿಯೋ ಕೊಟ್ಟಿನಲ್ಲಿ ಮಾಡಿಸ್ತೀನಿ ಬಿಡು ಅಂತೇಳಿ ಅವನೇ ಹೋಗಿ ಅದೇನೋ MLC ಇದು ಸೀಲು ಏನು ಅವನೇ ಹಾಕಿಸ್ಕೊಬರ್ತಾನೆ. ನೀವು ಹಾಸ್ಪಿಟ್ಲ್ ಒಳಗಡೆನೂ ಹೋಗಲ್ಲ? ನಾನು ಹೋಗಲ್ಲ. ಎಲ್ಲ ಒಂದು ಕಡೆ ಕಂಪ್ಲೇಂಟು ನಿಮ್ಮ ಮೇಲೆ ಇವತ್ತು ಕಂಪ್ಲೇಂಟ್ ಆಗುತ್ತೆ. ಶಿವಕುಮಾರ್ ಅವರು ಬರೀತಾರೆ, ನಿನ್ನೆಯಿಂದ ಈ ಡ್ರಾಫ್ಟ್ ನಮ್ಮ ಹತ್ರ ಇದೆ. ಅಲ್ಲಿ ಹೇಳ್ತಾರೆ, ನೀವೊಂದು MLC ಮಾಡಿ ಸೂರಜ್ ರೇವಣ್ಣನನ್ನು ಹೆದರಿಸಬೇಕಂತ ಆ MLC ರಿಪೋರ್ಟನ್ನು, ಡುಪ್ಲಿಕೇಟ್ MLC ರಿಪೋರ್ಟನ್ನು ಕಳಿಸಿ ಅದನ್ನು ಸೂರಜ್ ರೇವಣ್ಣ ಅವರಿಗೆ ಕಳಿಸಿರ್ತೀರಿ. ಅದು ಸೂರಜ್ ರೇವಣ್ಣನವರೇ ಹೇಳಿ ಮಾಡಿಸಿರ್ತಾರೆ. ಅದನ್ನು ಶಿವೇ ಮಾಡಿಸಿದ್ರು. ಶಿವನು ನೀವು ಹೇಳ್ತಾ ಇರೋದು ನೀವು ಹಾಸ್ಪಿಟಲ್ ಒಳಗಡೆ ಹೋಗಿಲ್ಲ, ನೀವು ಹೋಗುವವರನ್ನು ತಡೆ ಹಿಡಿದು ನಾನೇ ಮಾಡಿಸ್ಕೊಬರ್ತೀನಿ, ನೀನು ಅದ್ರ ಬೇಡ ಬಿಡು ಆಯಿತು ಹಿಂಗೆ ಮುಂದುವರಿಯೋಣ ಅಂತ ಹೇಳ್ಬಿಟ್ಟು ಇವನೇ ಹೋಗಿ ಮಾಡಿಸ್ಕೊಬರ್ತಾನೆ. ಅದನ್ನು ತಗೊಂಬಂದು ಅದು MLC ಸರ್ಟಿಫಿಕೇಟ್ ನನ್ನ ಮೊಬೈಲ್ ಇಸ್ಕೊಂಡು ಅಲ್ಲಿ ಇದ್ಬೇಕು ಅಂತೇಳಿ ನನ್ನ ಫೋನಿಂದ ಅವನು ಮತ್ತೆ ಕಳಿಸ್ಕೊತಾನೆ. ಅದನ್ನು ಮತ್ತೆ ಏನು ಮಾಡ್ದ ಅಂತ ಗೊತ್ತಿಲ್ಲ. ನೀವು ಇನ್ನೊಂದು ಕಡೆ 2 ಕೋಟಿ 3 ಕೋಟಿ 4 ಕೋಟಿ 5 ಕೋಟಿ ಆಫರ್ ಕೊಡ್ತಾರೆ. ನೀವು ಬೈತೀರಿ ಅವರಿಗೆ, ನನ್ನ ಮಾನ ಮರ್ಯಾದೆ ಮುಖ್ಯ, ಏನು ಶಿವು ನಾನು ಅದಕ್ಕಾಗಿ ಬಂದಿದ್ದೀನಿ ಅಂತ ಹೇಳ್ತೀರಿ. ಏನದು? ಅದು ಶಿವು ನನ್ನ ಹತ್ರ ಕಾನ್ವರ್ಸೇಷನ್ ಮಾಡ್ತಿರ್ತಾನೆ, ನಿನಗೇನು ಬೇಕು ಸೆಟ್ಲ್ಮೆಂಟು ತಗೋ, ಅದೇನು ಸೆಟ್ಲ್ ಮಾಡ್ಕೋ, ಜೀವನ ಚೆನ್ನಾಗಿರುತ್ತೆ. ಈಗ ನನ್ನಂತ ಈಗ ಇವತ್ತಿಗೆ ಇಸ್ಕೊಂಡು ಇವತ್ತಿಗೆ ನಂದು ಮುಗಿದೋಗ್ಬೋದು. ನನ್ನಂತರ ಎಷ್ಟೋ ಜನ ಹಾಳು ಮಾಡಿದ್ದಾರೆ, ಮುಂದೆ ಎಷ್ಟು ಜನ ಹಾಳು ಮಾಡ್ಬೋದು, ಅದು ಇವತ್ತಿಗೆ ಕೊನೆಗೊಳ್ಬೇಕು. ನೀವು ಹೇಳ್ತೀರಿ ಈ ಕಂಪ್ಲೇಂಟಲ್ಲಿ ನಾನು ಮನೆಗೆ ಹೋಗಲ್ಲ, ನನ್ನನ್ನು ಮನೆಗೆ ಹೋಗಲು ಬಿಡಲ್ಲ, ನನ್ನನ್ನು ಫಾಲೋ ಮಾಡ್ತಾರೆ, ನಾನು ಲಾಡ್ಜಲ್ಲಿ ಹೋಗಿರ್ತೀನಿ ಅಂತ. ಏನು ಕತೆ ಅದು? ಅದು ನಾನು ಅವತ್ತು ನೊಂದಿದ್ದು ನಾನು ಮನೆಗೆ ಹೋಗಲ್ಲ, ಹಿಂಗೆಲ್ಲ ಆಗಿದೆ, ಮನೆಗೆಲ್ಲ ಗೊತ್ತಾದರೆ ಮತ್ತೆ ಬೇರೆ ಥರದಲ್ಲಾಗುತ್ತೆ. ಇನ್ನು ಮತ್ತೆ ಅವರು ಮನೆಗೆಲ್ಲ ಕಳಿಸಿ, ಇವರು ಸೂರಜ್ ರೇವಣ್ಣವರು ಅವರ ಬೇರೆ ಹುಡುಗರುಗಳೆಲ್ಲ ಮನೆಗೆಲ್ಲ ಕಳಿಸಿ ಸರ್ಚ್ ಮಾಡಿಸ್ತಿರ್ತಾರೆ ನಾನು ಎಲ್ಲಿದ್ದೀನಿ ಏನು ಅಂತ ಹೇಳ್ಬಿಟ್ಟು. ನಾನು ಹೋಗಿರಲ್ಲ. ಆಮೇಲೆ ಶಿವು ನನ್ನ ಹತ್ರ ಕ್ಲೋಸ್ ಇರೋದ್ರಿಂದ ಅವನು ನನ್ನ ಹತ್ರ ಹೇಳ್ತಿದ್ನಲ್ಲ, ಬಾ ಮತ್ತೆ ಶಿವ್ ಕೈಗೆ ಸಿಕ್ಕಿದಾಗ ಹಿಂಗೆ ಮಾತಾಡೋಣ ಬಾ ಅಂತ ಹೇಳ್ಬಿಟ್ಟು ಅವನು ಶಿವನ ಮೇಲೆ ನಂಬಿಕೆ ಇದ್ರಿಂದ ಮತ್ತೆ ಅವನ್ನ ನಂಬಿ ಹೋಗಿರ್ತೀನಿ. ಅವನು ಮತ್ತೆ ಕರ್ಕೊಬಂದು ಹಿಂಸೆ ಕೊಟ್ಬಿಟ್ಟು ಹಿಂಗೆಲ್ಲ ಇದಾಗುತ್ತೆ ಬಾ ಅಂತೇಳಿ ಜೊತೆಲೇ ಉಳಿಸ್ಕೊಂಡು ಮತ್ತೆ ನನಗೆ ಹೀಗೆ ಅಣ್ಣನ ಹತ್ರ ಸೆಟ್ಲ್ಮೆಂಟ್ ಮಾಡಿಸ್ಕೊಬಿಡು ಹಂಗೆ ಹಿಂಗೆ ಅಂತ ಹೇಳಿ ಇದು ಮಾಡಿಬಿಡ್ತಾನೆ. ಮತ್ತು ನಾನು ಆವತ್ತು ರೂಮಿಂದ ಬೆಳಗ್ಗೆ ಬೇಗನೆ ಎದ್ದು ಅವನಿಗೂ ಶಿವಗೂ ಗೊತ್ತಾಗ್ದಂಗೆ ನಿಮ್ಮೊಟ್ಟಿಗೆ ರಾತ್ರಿ ಮಲ್ಕೊತಾನೆ, ಅವನು ಮಲ್ಕೊಳ್ತಾನೆ, ಲಾಡ್ಜಲ್ಲಿ ಅವನೇ ಇರ್ತಾನೆ. ಹೇಳ್ತಾರೆ ನಿಮ್ಮನ್ನು ಎಲ್ಲಿಗೆ ಹೋಗಲು ಬಿಡಲ್ಲ, ಎಲ್ಲಿಗೆ ಹೋಗಲ್ಲ ಬಿಡಲ್ಲ. ಹೋದರೆ ಇವನು ಬೇರೆ ಥರದಲ್ಲಿ ಮಾಡ್ತಾನೆ, ಕೇಸ್ ಮಾಡ್ತಾನೆ. ಆ ರೀತಿ ಒಟ್ಟಿನಲ್ಲಿ ಇಲ್ಲೇ ಸೆಟ್ಲ್ ಮಾಡಿ ಮುಗಿಸ್ಬಿಡೋಣ ಇವ್ರನ್ನ, ಇಲ್ಲಾಂದರೆ ಏನಾದರೂ ಪ್ರೂಫ್ ತಗೊಂಡು ಉಲ್ಟಾ ಏನಾದರೂ ಮಾಡೋಣ, ಇವನ ಮೇಲೆ ಏನಾದರೂ ಮಾಡೋಣ, ಇವನು ಏನಾದ್ರು ಬೇಡಿಕೆ ಇಡ್ತಾವನೆ ಅಂತ ಇವನು ಶಿವು ಹೇಳ್ಸೋದು ನನ್ನ ಜೊತೆ. ಹಿಂಗೆ ಏನಾದರೂ ಬೇಡಿಕೆಗೆ ಇದು ಮಾಡೋ ಖಾತೆಗೆ ಸೆಟ್ಲ್ಮೆಂಟಿಗೆ ಒಪ್ಕೊಬಿಡು ಅಂತ ಹೇಳ್ಬಿಟ್ಟು ಶಿವನ್ನ ಸೂರಜ್ ರೇವಣ್ಣವರೇ ಬಿಟ್ಟಿರ್ತಾರೆ. ನೀನು ಸೆಟ್ಲ್ಮೆಂಟ್ ಮಾಡಿಸ್ಕೊಬಾ ಅವನ ಜೊತೆ, ಅದೇನಿದ್ರು ಮಾಡಿಕೊಡ್ತೀನಿ ಅಂಥೇಳಿ. ಅವರು ಕೇಸನ್ನೇ ಇಲ್ಲಾಂದರೆ ನನ್ನ ಮೇಲೆ ಅಪವಾದ ವರ್ಷಕ್ಕೋಸ್ಕರ ಅವನಿಂದ ಮಾಡಿಸ್ತಿದ್ರು, ಇಲ್ಲಾಂದರೆ ಯಾವ ರೀತಿ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಮತ್ತು ಅಲ್ಲಿಂದ ತಪ್ಪಿಸ್ಕೊಂಡು ಬೆಳಗ್ಗೆ ಎದ್ದು ಶಿವು ಮಲಗಿದ್ದ ಅಷ್ಟೊತ್ತಿಗೆ ನಾನು ಎದ್ದು ಬಂದು ಬೆಂಗಳೂರಿಗೆ ಬಂದೆ. ತಪ್ಪಿಸ್ಕೊಂಡು ಬಂದ್ರಿ? ಬೆಂಗಳೂರು ಬಂದು ಏನಕ್ಕೆ ಬಂದ್ರಿ ಬೆಂಗಳೂರಿಗೆ? ಬೆಂಗಳೂರಿಗೆ ಇಷ್ಟೆಲ್ಲ ಆಗಿದೆ, ಇಷ್ಟು ಆದಮೇಲೂ ನನ್ನನ್ನು ಬದುಕೋಗ್ಬಿಡ್ತಾರ, ಮತ್ತು ನನ್ನ ಜೀವನ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದೆ. ಅಲ್ಲಿಂದ ಬಂದ ತಕ್ಷಣ ಮತ್ತೆ ಶಿವು ಫೋನ್ ಮಾಡ್ದೆ, ಶಿವು ಮಾಡಿ ಮತ್ತೆ ಬೆದರಿಕೆ ಇಟ್ಟ, ಅಲ್ಲಿಂದ ಬಂದ್ಬಿಡು, ಬೇಡ ಚೇತು ಹೇಳಿದೊಂಚೂರು ಕೇಳು ಆ ಥರ ಬೆದರಿಕೆ. ನೀನು ಹೇಳ್ದಂಗೆ ಈಗ ಮೊನ್ನೆ ಆದರೂ ಇದಕ್ಕಿಂತ ಹಿಂದೆ 1-2 ದಿನ ಕನ್ವರ್ಸೇಷನಲ್ಲಿ ಹಿಂಗೆ ದುಡ್ಡು ಕೊಡ್ತೀನಿ, ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತೆಲ್ಲ ಹೇಳಿ ಬೇಡಿಕೆ ಇಟ್ಟಿದ್ರು. ಅದೆಲ್ಲ ನಿನ್ನೆ ಮಾತಾಡಿದೆಯಲ್ಲ, ಸೆಟ್ಲ್ಮೆಂಟಿಗೆ ಮಾತಾಡಿದೆಯಲ್ಲ, ಅದನ್ನು ಕೊಡ್ತೀನಿ ಬಾ ಅಂತೆಲ್ಲ ಬೇಡಿಕೆ ಇಟ್ಟರು. ಮತ್ತೆ ಇನ್ನು 2 ಕೋಟಿಗೆ ಮಾತಾಡಬೇಕಂತ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಏನು ಮಾಡೋಕ್ಕೆ. ಇನ್ನು 2 ಕೋಟಿಗೆ ಇಟ್ಟಿದೆಯಲ್ಲ, ಬಾ ಕೊಡ್ತೀವಿ, 2 ಕೋಟಿಗೆ ದುಡ್ಡು ಕೊಡ್ತೀವಿ ಬಾ ಅಂತೇಳಿ. ಶಿವ ನನಗೆ ದುಡ್ಡೆಲ್ಲ ಬೇಕಾಗಿರೋದು, ಮರ್ಯಾದೆ ಮುಖ್ಯ, ನನಗೆ ನ್ಯಾಯ ಬೇಕು ಅಂತೆಲ್ಲ ಹೇಳ್ತೀನಿ. ನೀನು ಈ ಥರ ಹೋದರೆ ನಮಗೇನು ಮಾಡಬೇಕು ಗೊತ್ತು ಬಿಡು
ಬಿಡು ಈಗ ನಿಮ್ಮ ಮನೆಯವರು ಹಂಗೆ ಏನೇನೋ ಮಾಡ್ತೀನಿ ಅಂತ ಹೇಳಿದರು. ನನಗೆ ಗಾಬರಿಯಾಗಿ ಮತ್ತೆ ಅಲ್ಲಿಂದ ಐ ಜಿ ಆಫೀಸ್ಗೆ ಹೋದೆ. ಡೈರೆಕ್ಟ್ ಬೆಂಗಳೂರಿಗೆ ಬಂದಾಗ ಡಿ ಜಿ ಆಫೀಸ್ಗೆ ಡಿ ಜಿ ಆಫೀಸ್ಗೆ ಹೋದೆ. ಅಲ್ಲಿಂದ ಮತ್ತೆ ಅಲ್ಲಿ ಕಂಪ್ಲೇಂಟ್ಗೆ ಬರೆದು ಮತ್ತು ಇವರು ಎದುರಿಸ್ತಿದ್ದವರಿಗೆ ಮತ್ತು ಫ್ಯಾಮಿಲಿಗೆ ಏನಾದರೂ ಮಾಡೋರು ಮತ್ತೆ ಏನೋ ಮಾಡ್ದಂಗಿರಲಿ ಅಂತ ಹೇಳ್ಬಿಟ್ಟು ಅದು ಫೋಟೋನು ಕಳಿಸ್ತೆ ಅವರಿಗೆ. ಯಾರಿಗೆ ಕಳಿಸಿದ್ರಿ ಫೋಟೋ? ಸೂರಜ್ ರೇವಣ್ಣ ಕಳಿಸ್ತೆ, ಶಿವಂಗೂ ಕಳಿಸ್ತೆ. ಇಬ್ಬರಿಗೂ ಫೋಟೋ ಕಳಿಸಿದ್ರಿ? ನಾನು ಡಿ ಜಿ ಆಫೀಸ್ಗೆ ಬಂದಿದ್ದೀನಿ, ನೀವೇನಾದರೂ ನನ್ನ ಮನೆಯವರಿಗೆ ತೊಂದರೆ ಕೊಟ್ಟರೆ ನಾನು ಡಿ ಜಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಕಳಿಸ್ತೆ ಅವರಿಗೆ. ಇಬ್ಬರಿಗೂ ಮಾಡ್ತೀನಿ. ಇಬ್ಬರಿಗೂ ಅದಕ್ಕೆ ಅವರು ಅದಕ್ಕೆ ಮತ್ತೆ ಅವರೇನೂ ರೆಸ್ಪಾನ್ಸ್ ಮಾಡಲ್ಲ. ಮತ್ತು ಶಿವು ಫೋನ್ ಮಾಡ್ತಾನೆ. ನಾನು ಸೂರಜ್ ರೇವಣ್ಣಂಗೆ ಫೋನ್ ಮಾಡಿ ಹೇಳೋಣ ಅಂತೇಳಿ ಫೋನ್ ಮಾಡ್ತೀನಿ, ಅವರು ರಿಸೀವ್ ಮಾಡಲ್ಲ. ಏನಾರು ಆದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ. ಮತ್ತು ಅಲ್ಲಿಂದ ಇವರಿಗೆ ಶಿವ್ಗೆ ಮಾಡ್ತೀನಿ. ಶಿವ್ಗೆ ಮಾಡಲ್ಲ, ಅವನೇ ಮಾಡ್ತಾನೆ. ಶಿವನೇ ಮಾಡಿ ಏನು ಮಾಡೋಕ್ಕೆ ಹೋಗ್ಬೇಡ ಚೇತು, ಬಾ, ನಿಂಗೇನು ಮಾತಾಡಿಲ್ವ ಮನೇನೆ ಸೆಟ್ಲ್ಮೆಂಟ್ ಮಾಡ್ತೀನಿ, ಕಂಪ್ಲೇಂಟ್ ಕೊಡಬೇಡ, ನಿನಗೇನು ಬೇಕಾದರೂ ಮಾಡಿಕೊಡ್ತೀವಿ, ಹಂಗೆ ಹಿಂಗೆ ಅಂತ ಮತ್ತೆ ಆಮಿಷಗಳನ್ನ ಒಡ್ಡೋಕ್ಕೆ ಶುರು ಮಾಡ್ತಾನೆ. ಇಲ್ಲ ಅಂದರೆ ನೋಡು ನಿನ್ನ ಲೈಫ್ ಹಾಳಾಗುತ್ತೆ, ಏನೇನೋ ಹೇಳ್ತಾನೆ ಶಿವು. ಮನೆ ಮಾತಾಡಿಲ್ವಾ, ಸೆಟ್ಲ್ಮೆಂಟಿಗೆ ಬಾ, ಅದು ಇದು ಅಂತ ಏನೇನೋ ಹೇಳ್ತಾನೆ. ನಾನು ಮತ್ತೆ ಬೆದರಿಕೆಯಿಂದ ಹೆದರಿ ಮತ್ತೆ ಅಲ್ಲಿಂದ ಕಂಪ್ಲೇಂಟು ಕೊಡಲ್ಲ. ಮತ್ತೆ ವಾಪಸ್ ಬರ್ತೀನಿ. ವಾಪಸ್ ಬಂದು ಇದ್ದಾಗ ಮತ್ತೆ ನಿನ್ನ ಮೇಲೆ ರಾಬ್ರಿ ಕೇಸ್ ಕೊಡ್ತಾರೆ. ಹಂಗೆ ಆ ಥರ ಎಲ್ಲ ಇದು ಮಾಡಿ ಒಟ್ಟಲ್ಲಿ ನನಗೆ ಏನೋ ಒಂದು ಖಿನ್ನತೆಗೆ ಇದು ಮಾಡಬೇಕು. ಶಿವು ನಿನ್ನ ಬೆದರಿಸ್ಬಿಟ್ಟು ನೀನು ಅವತ್ತು ಮನೆಗೆ ಬಂದಿದ್ದಲ್ಲ, ರಾಬ್ರಿ ಕೇಸ್ ಕೊಡ್ತೀವಿ ನಿನ್ನ ಮೇಲೆ, ಬೇರೆ ಥರ ಅಲ್ಲೇ ಇದು ಮಾಡ್ತೀವಿ ಅಂತೆಲ್ಲ ಹಿಂಸೆ ಕೊಟ್ಟಿದ್ದಾರೆ. ನೀವು ಸೂರಜ್ ರೇವಣ್ಣಗೆ ಮೆಸೇಜ್ ಹಾಕ್ತೀರಿ, ಅಣ್ಣ ನೀವು ಮಾಡಿದ ತಪ್ಪು, ನನ್ನ ಜೀವನವನ್ನು ಹಾಳು ಮಾಡಿಬಿಟ್ರಿ, ನನ್ನ ಲೈಫ್ ಹಾಳು ಮಾಡಿಬಿಟ್ರಿ, ನಾನು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೆ, ನಾಯಕರಾಗಿ ನಂಬ್ಕೊಂಡು ಬಂದಿದ್ದೆ, ನೀವು ನನ್ನ ಭಾಳ ಹಾಳು ಮಾಡಿದ್ರಿ, ಈ ರೀತಿ ಮಾಡಬಾರ್ದಿತ್ತು, ನಾನು ಖಿನ್ನತೆಗೊಳಗಾಗಿದ್ದೀನಿ ಅಂತ ಹೇಳಿದಾಗ ಅವ್ರು ನಿಮಗೆ ಫೋನ್ ಮಾಡಿ ಹೇಳ್ತಾರೆ, ಇದು 4 ಗೋಡೆಗಳ ಮಧ್ಯೆ ಆಗಿದ್ದು ಮರ್ತು ಬಿಡು, ಇದು ನನಗೂ ನಿನಗೂ ಮಾತ್ರ ಗೊತ್ತಿದ್ದು, ಲೈಫ್ ಸೆಟ್ಲ್ ಮಾಡ್ಕೊಡ್ತೀನಿ ಅಂತ ಏನು ಅನಿಸ್ತು ನಿಮಗೆ ಆಗ? ಅವರು ಯಾವಾಗ ಏನಂದರೆ ಬರೀ ಆಮಿಷಗಳನ್ನು ಹೊಡ್ತಿದ್ರು ನನಗೆ. ನನ್ನ ಲೈಫ್ ಸೆಟ್ಲ್ ನನ್ನ ಲೈಫು ಚೆನ್ನಾಗಿರುತ್ತಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಅದು ಈ ಥರ ಎಲ್ಲ ಆಗುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಅವರು ಮತ್ತೆ ನಾನು ಉಲ್ಟಾ ಮಾತಾಡಿತ್ತು ಅಂದರೆ ನಾನು ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿದು ಪವರ್ ಇದೆ, ಇನ್ನೇನು ಎದುರು ಬೇಡ, ಸೆಂಟ್ರಲ್ ಎಲ್ಲ ನಮ್ಮದೇ ಸ್ವಲ್ಪ ಹೋಲ್ಡಿಂಗ್ ಇದೆ, ನೀನು ಎದುರು ಬೇಡ, ಏನು ಬೇಕಾದ್ರೂ ಮಾಡಿಸ್ತೀನಿ ಅಂತೇಳಿ ಹೇಳ್ತಿದ್ರು. ಏನು ಅನಿಸುತ್ತೆ ಈಗ ನಿಮ್ಮ ಲೈಫ್ ಬಗ್ಗೆ? ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀರಿ, ಬೇಜಾರು ಪಡ್ಕೊಂಡಿದ್ದೀರಿ, ಇವತ್ತು ಇಲ್ಲಿ ನೀವು ಊಟ ತಿಂಡಿ ಮಾಡ್ತಾ ಇದೆಲ್ಲನೂ ಕೇಳಿದ ನಮ್ಮ ಮನೇಲಿ ಏನು ಮಾಡೋದು ಅಂತಾರೆ ಗೊತ್ತಿಲ್ಲ. ನಮ್ಮದು ಒಂದು ಫ್ಯಾಮಿಲಿ ಇದರಿಂದ ಬಂದಿರೋದು, ಮಾನವಾರಿ ಅದಕ್ಕೆ ಅಜ್ಜಿ ಇದು ಮಾಡಿ ಬಂದಿರೋದು. ಮುಂದೆ ಹಿಂಗೆ ಏನಾಗುತ್ತೆ ಅನ್ನೋದೇ ತಿಳಿತಿಲ್ಲ ನನಗೆ, ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಮುಂದೆ ನನ್ನ ಜೀವನ ಹಿಂಗೆ ಏನು, ಇದಕ್ಕೆ ನನಗೆ ಹಿಂಗೆಲ್ಲ ಮಾಡಿರೋನಿಗೆ ಸರಿಯಾದ ಶಿಕ್ಷೆ ಆಗಬೇಕು, ನನಗೆ ನ್ಯಾಯ ಸಿಗಬೇಕಷ್ಟೆ. ನನಗೆ ಮುಖ ತೋರಿಸ್ಕೊಳ್ಳಿ, ನಾಳೆಯಿಂದ ಮುಖ ತೋರಿಸೋದು ಹೆಂಗೆ ಅನ್ನಂಗೆ ಆಗ್ಬಿಟ್ಟಿದೆ. ಬ್ರದರ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ.
ಮತ್ತು ಗಂಡು ಮಕ್ಕಳ ಪರಿಸ್ಥಿತಿನೇ ಹೀಗಾಗಿರ್ಬೇಕಾದ್ರೆ ಇನ್ನು ಹೆಣ್ಣು ಮಕ್ಕಳ ಪರಿಸ್ಥಿತಿನೇ ಹೇಗಾಗಿರ್ಬೇಕು? ನೀವು ಹೇಳ್ತಾ ಇರೋದು ದೇವೇಗೌಡರ ಕುಟುಂಬದ ಒಂದು ಕುಡಿ ಹತ್ರ ಗಂಡು ಮಕ್ಕಳೇ ಈ ರೀತಿ ನಲಗಿದ್ರೆ ಅಣ್ಣನ ಹತ್ರ, ತಮ್ಮನ ಹತ್ರ ಹೆಣ್ಣು ಮಕ್ಕಳು, ಆ ತಾಯಂದ್ರು, ಆ ಅಜ್ಜಿಯಂದ್ರು ಯಾವ ರೀತಿ ನಲಗಿರ್ಬೋದು ಅಂತ ಹೇಳ್ತಾ ಇದ್ರಿ. ಅಂದರೆ ಈ ಮಾತನ್ನು ಒಬ್ಬ ಅನುಭವಿಸಿದವನು ಮಾತ್ರ ಹೇಳಲಿಕ್ಕೆ ಸಾಧ್ಯ, ಅದನ್ನು ನಾವು ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಐ ಡೋಂಟ್ ಥಿಂಕ್ ಸೊ. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಆರ್ ವಿ ಕ್ಯಾನ್ ಟಾಕ್ ಅಬೌಟ್ ಇಟ್. ನಾನು ನಮ್ಮ ಎಡಿಟರ್ಸ್ಗೆ ಹೇಳಿದೆ, ಲವ್ ಯು ಅಂತ ಹೆಸರಿಟ್ಬೇಡಿ, ಥೂ ನಿಮ್ಮ ಜನ್ಮಕ್ಕೆ ಅಂತ ಇಡಿ ಅಂತ. ಅವ್ರು ಕೇಳಲಿಲ್ಲ. ಇಲ್ಲ ಸರ್, ಲವ್ ಯು ಅಂತ ನೀಡುವ ಬಾರಿ ಲವ್ ಸಿಂಬಲ್ ಕಳಿಸಿದ್ದಾನೆ ಅಂತ ಹೇಳಿದ್ರು. ಐ ಟೋಲ್ಡ್ ದೆಮ್ ದಿಸ್ ವಿಲ್ ನಾಟ್ ಸೂಟ್ ಟು ದಿಸ್ ಪ್ರೋಗ್ರಾಮ್. ಥೂ ನಿಮ್ಮ ಜನ್ಮಕ್ಕೆ, ನಿಮ್ಮ ವಂಶಕ್ಕೆ ಅಂತ ಹೇಳುವ ಅಂತ ಇದ್ದೆ. ಐ ಟೋಲ್ಡ್ ದೆಮ್ ಟು ಕೀಪ್ ದಿಸ್ ಟೈಟಲ್. ಆ್ಯಂಡ್ ಇವರಿಗೆ ಪರ್ಸ್ನಲ್ ಆಗಿ ಕಾಣುತ್ತೆ ಅಂತೆ ನಾವು ಮಾತಾಡೋದು, ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣುತ್ತೆ ಅಂತೆ. ಇವರಿಗೆ ಮಾತ್ರ ಹಾರ್ಟ್ಗಳಿರೋದು, ಅದಕ್ಕೆ ಸ್ಟಂಟ್ ಬೀಳೋದು, ಅದಕ್ಕೆ ಬ್ಯಾಟ್ರಿ ಹಾಕೋದು. ಇಟ್ ಈಸ್ ನಾಟ್ ಟು ಪರ್ಸ್ನಲ್, ಇಟ್ ಈಸ್ ಫ್ಯಾಕ್ಟ್. ನೀವು ಮಾನ ಮರ್ಯಾದೆ ವಂಶಸ್ಥರಾದರೆ ನಾಳೆ ಬೆಳಿಗ್ಗೆ MLCಗೆ ರಾಜೀನಾಮೆ ಕೊಟ್ಟು ಆಗ್ರಹಿಸಬೇಕು, ಇವನಿಗೂ ಶಿಕ್ಷೆ ಆಗಬೇಕು ಇನ್ನೊಂದು ನನ್ನ ಕುಡಿಗೆ ಅಂತ. ಹೌದು. ದೆನ್ ಐ ಅಪ್ರಿಷಿಯೇಟ್. ಐ ಸಲ್ಯೂಟ್ ಯು ಮಿಸ್ಟರ್ ಕುಮಾರಸ್ವಾಮಿ ಅಂಡ್ ದೇವೇಗೌಡ್ರೆ. ಈಗಲೂ ಅಸಹ್ಯ ರೀತಿಯಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವನ ಹೆಸರು ಹೇಳ್ಕೊಂಡು ಜೀವನ ಸಾಗಿಸಬೇಡಿ. ಆಗ ಇಡೀ ಕರ್ನಾಟಕದ ಜನತೆ ತೂ ನಿಮ್ಮ ಜನ್ಮಕ್ಕೆ ಅಂತ ಉಗಿತಾರೆ. ಎಲ್ಲೋ ನಿಮ್ಮ ಪ್ರಜ್ವಲ್ ರೇವಣ್ಣನನ್ನು SIT ಅವರು ಕರ್ಕೊಂಡು ಹೋಗುವಾಗ, ಆ 5-6 ಜನ ಹೆಣ್ಣು ಮಕ್ಕಳು ಅಧಿಕಾರಿಗಳು ಕರ್ಕೊಂಡು ಹೋಗುವಾಗ, ಶಿಟ್ ಹಿಂಗಾಗಬಾರ್ದಿತ್ತಲ್ಲೋ ಅನ್ನೋ ನಮ್ಮ ಆಗಲೂ ಕರುಳು ಸ್ವಲ್ಪ ಚುರ್ರ ಅನ್ನತ್ತೆ. ಶಿಟ್, ಒಳ್ಳೆ ಹುಡುಗ ಇದ್ದ, ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ತಪ್ಪು ಮಾಡಿಬಿಟ್ಟಲ್ಲ, ಹಾಳಾಗ್ಬಿಟ್ಟಲ್ಲ ಅಂತ ಚುರ್ರ ಅನ್ನತ್ತೆ ಕರಳು. ನಿಮ್ಗೆ ಅನ್ಸಲ್ಲ? ಒಬ್ಬ ತಂದೆ ತಾಯಿ ಬೆಳೆಸಿ ಗ್ರ್ಯಾಜುಯೇಟ್ ಮಾಡಿ ಹುಡುಗನನ್ನು ಮರ್ಯಾದೆಯಂಗಿ ಬೆಳೆಸಿ ತನ್ನ ಜೀವನದ ಕನಸು ಹೊತ್ತು, ಆಫ್ಟರ್ ಆಲ್ ಎಲ್ಲ ಗೊತ್ತಾದ ಮೇಲೇನು, ನಿಮ್ಮ ಫ್ಯಾಮಿಲಿಯ ಮುಖಚರ್ಯೆ ಗೊತ್ತಾದ ಮೇಲೇನು ನಂಬ್ಕೊಂಡ್ಬಿಟ್ಟು ಹೋದ ಹುಡುಗನಿಗೆ ಹಿಂಗಾಗಿದೆ ಅಂತ ಕಣ್ಣೀರು ಹಾಕುವಾಗ ನಿಮ್ಮ ಕರಳು ಸ್ವಲ್ಪ ಚುರ್ರ ಅನ್ನಲ್ಲ? ಇನ್ನು ನಾಯಕರನ್ನು ಹುಡುಕ್ತೀರಾ, ಇದರ ಹಿಂದೆ ಷಡ್ಯಂತ್ರವನ್ನು ಹುಡುಕ್ತೀರಾ, ಟೈಮಿಂಗ್ ಅನ್ನು ಹುಡುಕ್ತೀರಾ, ಯಾವುದನ್ನು ಹುಡುಕ್ತೀರಿ ನಾಳೆಗೆ? ಅಲ್ಲ, ಈ ರೀತಿ ಪೊಲೀಸ್ ಅವರನ್ನು ಯಾವ ಕಾಕಿ ತೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಒಳೆ ನರಸಿಂಹಪುರದ ಪೊಲೀಸರು. ಶೇಮ್ ಆನ್ ಯು ಪೀಪಲ್. ಇಂಥದ್ದು ಮಾಡಿ ಏನಾದರೂ ಈ ಸತ್ಯವನ್ನು ಮುಚ್ಚಿಟ್ಟು ಕೂತಾಕ್ಬೇಕಂತ ಇದ್ದೀರಾ? ತೋರಿಸ್ಲಾ ಫೋಟೋಗ್ರಾಫ್? ರೇವಣ್ಣನವರ ಮನೆ ಕಾಯ್ತಾ ಇದ್ದ DYSP ಅಂಡ್ ಟೀಮ್ 4 ಗಂಟೆ ಇದ್ದ. ಯಾರ್ಯಾದ್ರು ಆ ಫೋಟೋ ಹಾಕ್ರಿ, ಅಲ್ಲಿ ಎಡಿಟರ್ಸ್ ನೀವು ಕಳಿಸಿದ್ದೀನಿ, ಹಾಕಿ. ಅದ್ರ ನಂತರ ಈ ಕಂಪ್ಲೇಂಟ್ ಹೇಗೆ ಆಯ್ತು ಅಂತ. ಡೋಂಟ್ ಯು ಫೀಲ್? ಮುತ್ಸದ್ದಿ ರಾಜಕಾರಣಿ ನೀವು, 92 ವಯಸ್ಸಿನವರಾಗಿದ್ದೀರಿ. ನಿಮ್ಮ ಮೊಮ್ಮಕ್ಕಳು ಇಂಥ ನೀಚ ಹೇಯ ಕೃತ್ಯಗಳನ್ನು ಮಾಡಿದಾಗಲೂ ಅದನ್ನು ವಹಿಸ್ಕೊಳ್ತೀರಾ, ಹೊಗಳ್ತೀರಾ, ವಾರ್ನಿಂಗ್ ಕೊಡ್ತೀರಾ, ಲೆಟರ್ ಬರೀತೀರಾ. 2 ಸಲ ಚೀಫ್ ಮಿನಿಸ್ಟರ್ ಆಗಿದ್ದ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿದ್ದೀರಿ. ನಿಮ್ಮ ಒಬ್ಬ MP ಆಗಿ, ಒಬ್ಬ MLC ಹೀಗೆ ಯಾವ ರೀತಿಯ ವಿಶ್ಲೇಷಣೆ ಮಾಡ್ತೀರಿ, ಆನ್ಸರ್ ಕೊಡ್ತೀರಿ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಿ. ಈಗ ಭಾರತ ದೇಶದ, ಕರ್ನಾಟಕ ರಾಜ್ಯದಲ್ಲ, ಘನವೆತ್ತ ದೊಡ್ಡ ಮಂತ್ರಿಯಾಗಿದ್ದೀರಿ. ಯಾವ ರೀತಿ ಇದನ್ನು ಸಮರ್ಥಿಸ್ತೀರಿ? ಯಾರಾದರೂ ನೀವು ನಾಳೆ ಹೋದಾಗ ನಿಮ್ಮನ್ನು ಕ್ವಶನ್ ಮಾಡ್ತಾರೆ, ಹೌದಾ ನಿನ್ನ ಫ್ಯಾಮಿಲಿಯಲ್ಲಿ ಒಬ್ಬ ಹೆಣ್ಣು ಮಕ್ಕಳನ್ನು ಹಾಳು ಮಾಡ್ದ, ಇನ್ನೊಬ್ಬ ಗಂಡು ಮಕ್ಕಳನ್ನು ಹಾಳು ಮಾಡ್ದ, 2 ಮುಖ ತೋರಿಸ್ತೀರಾ? ಡು ಯು ಡೋಂಟ್ ಫೀಲ್ ಯು ಪೀಪಲ್ ಲೆಟ್ ಡೌನ್ ಕರ್ನಾಟಕ ರೆಸ್ಪೆಕ್ಟ್? ಮತ್ತೆ ನಿಮಗೆ ಟು ಪರ್ಸನಲ್ ಅನ್ಸರ್ಕಲ್ಲ ನಾವು ಮಾತಾಡೋದು.
ಏನಾಗಬೇಕು? ಸೂಸೈಡ್ ಮಾಡ್ಕೊಬೇಕಾ? ಅಲ್ಲ ಸಾಯಿಸ್ತೀರಾ? ಅಲ್ಲ ಏನು ದರ್ಪ ರಾಜಕೀಯ ಉಪಯೋಗಿಸಿಕೊಂಡು ಮುಗಿಸ್ತೀರಾ? ಲೆಟರ್ ಬರೀತೀರಾ? ಆ ರೇವಣ್ಣ ಅವನು ಎಂತ ಅಪ್ಪರಿ, ನಾಚಿಗೆ ಮಾನ ಮರ್ಯಾದೆ ಅವನ ಮುಸುಟಿಗೆ ಯಾವುದಿಲ್ವಾ? ಪುನಃ ಹೋಗ್ಬಿಟ್ಟು ಸಂಕಲ್ಪ ಮಾಡಿಸ್ತಾನಲ್ಲ ನನ್ನ ಮಗನಿಗೆ ಅಂತ, ಲಿಂಬೆ ಹಣ್ಣು ಇಟ್ಕೊಂಡು ಕಾಲಲ್ಲಿ ಚಪ್ಪಲಿ ಹಾಕದೆ ಅಮಾಯಕಂತರ ಆಟ ಆಡಿಕೊಂಡು ರಾಜಕೀಯ ಅಂತೆ ಜೈಲಿಗೆ ಹೋಗಿ ಬಂದು ರಾಜಕೀಯ ಮಾಡಿದವನು. MLC ಎಲೆಕ್ಷನ್ಗೆ ಓಡಾಡ್ತಾ ಇದ್ದೀನಿ, ND ಅಭ್ಯರ್ಥಿಗೆ ಮತ ಕೇಳ್ತಾ ಇದ್ದೀನಿ, ಕೋರ್ಟಿನ ಆದೇಶ ಇದೆ, ನಾನು ಮಾತಾಡಲ್ಲ, ಕೋರ್ಟ್ ನೋಡ್ಕೊಡುತ್ತೆ. ಕೋರ್ಟು ನಿಮ್ದು ಆನ್ಸಿಸ್ಟರ್ ಪ್ರಾಪರ್ಟಿಯಾ? ಮದರ್ ಡೈರಿ ನಿಮ್ಮ ಆನ್ಸಿಸ್ಟರ್ ಪ್ರಾಪರ್ಟಿ. ವಾಟ್ ಕಾಮನ್ ಪೀಪಲ್ ಥಿಂಕ್? ಜನಸಾಮಾನ್ಯ ಏನು ಅನ್ಸ್ಕೊಬೇಕು? ನ್ಯಾಯ ಸಿಗಲ್ವಾ ಜನಸಾಮಾನ್ಯನಿಗೆ? ಎಲ್ಲೂ ನ್ಯಾಯ ಸಿಗಲ್ವಾ? ಹೆಂಗೆ ಬದುಕುವುದು? ಹೆಂಗೆ ಎದುರಿಸುವುದು? ಇಟ್ಸ್ ಎ ಸೇಮ್. ನಾವು ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಯಾವ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ? ಯಾವ ಪ್ರೊಸೆಸ್ ಬಗ್ಗೆ ಮಾತಾಡ್ತಾ ಇದ್ವಿ? ಯಾವ ಭಗವದ್ಗೀತೆಯ ಬಗ್ಗೆ ಮಾತಾಡ್ತಾ ಇದ್ವಿ? ಯಾವ ಕುರಾನ್, ಯಾವ ಬೈಬಲ್? ನಿಮ್ಮಂತ ನೀಚರಿದ್ರೆ ಇದಕ್ಕಿಂತಲೂ ಜಾಸ್ತಿ ಪುರಾವೆಗಳು ಬೇಕಾ ನಿಮಗೆ? ಡಿಲೀಟ್ ಮಾಡ್ತಾನೆ, ಮೆಸೇಜ್ ಮಾಡ್ತಾನೆ, ಡಿಲೀಟ್ ಮಾಡ್ತಾನೆ, ಮೆಸೇಜ್ ಮಾಡ್ತಾನೆ, ಡಿಲೀಟ್ ಮಾಡ್ತಾನೆ, ಓದ್ದ ಹಾಕ್ಬಿಟ್ರೆ ಏನು 3 ಮರ್ಡರ್ ಮಾಡಿಸ್ತಾನೆ. ಐ ವಾಂಟ್ ಟು ಸಿ ದಟ್ ಕೇಸ್ ಶುಡ್ ಬಿ ಗೆಟ್ ಓಪನ್. ನೋಡ್ತಾ ಇರ್ಬೋದು, DGಗೆ ಕಂಪ್ಲೇಂಟ್ ಹೋಗಿದೆ, SP ಗೆ ಹೋಗಿದೆ, ಗೃಹ ಮಂತ್ರಿಗೆ ಹೋಗಿದೆ, ಮುಖ್ಯಮಂತ್ರಿಗೆ ಹೋಗಿದೆ. ಐ ವಾಂಟ್ ಟು ಸಿ ವಿಚ್ ದಟ್ 3 ಮರ್ಡರ್ ಅಗೈನ್. ಯಾರಿಗೊತ್ತು ತಮ್ಮ ಎಷ್ಟು ಹುತ್ತಾಕಿದ್ದಾನೆ, ಅಣ್ಣ ಎಷ್ಟು ಹುತ್ತಾಕಿದ್ದಾನೆ ಅಂತ? ಎಷ್ಟು ರೇಣುಕಾ ಸ್ವಾಮಿ ಎಲ್ಲೆಲ್ಲಿ ಹೋಗಿದ್ದಾರಂತ ಯಾರಿಗೊತ್ತು? ಇಲ್ಲಿನೂ ಆ ಹುಡುಗನ ಗೋಳು, ಕಣ್ಣೀರು, ಆ ಖಿನ್ನತೆ ನೋಡಿದ್ರೆ ಅನ್ಸಾಗಲ್ವಾ? ನಿಮ್ಮ ಮುದ್ದು ಕಂದ ನೀವು ಮಾತ್ರ ಬೆಳೆಸಿರೋದಾ? ನೀವು ಮಾತ್ರ ಹೊಟ್ಟೆಗೆ ಅನ್ನ ಇಟ್ಟಿರೋದು ನಿಮ್ಮ ಮಕ್ಕಳಿಗೆ. ಅವರಿಗಾದ್ರೆ ಬೇಜಾರಾಗುತ್ತೆ. ನಿಮ್ಮ ವಂಶನು ನಿರ್ವಂಶ ಮಾಡಲಿಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಡವರ ಮಕ್ಕಳಿಗೆ ಹೊಟ್ಟೆಗೆ ಏನು ತಿಂದಿದ್ದು? ಅನ್ನ ತಿಂದಿದ್ದಲ್ವಾ? ನೀವು ಗೂಚಿ LV ರ್ಯಾಡೋ ಹಾಕೊಂಡ್ರೆ ಮಾತ್ರ ಮರ್ಯಾದೆ ಇರುದಾ? ಏನಿಲ್ಲದವನಿಗೆ ಏನಿಲ್ವಾ? SITಗೆ ಬ್ರಾಂಡೆಡ್ ಸೂಟ್ ಒಟ್ಟಿಗೆ ಹೋಗ್ತಾನೆ ನಿಮ್ಮನೆಯ ಕಂದ. ಲುಫ್ತಾನ್ಸಾದಲ್ಲಿ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಬರ್ತಾನೆ, ಮಾಸ್ ರೇಪಿಸ್ಟ್. ಕಿಡ್ನಾಪರ್ ಅನ್ನು ಬೆಂಗಳೂರು ಪೊಲೀಸರು AC ಇನ್ನೋವಾ ಕಾರಲ್ಲಿ ತಿರುಗಿಸ್ತಾರೆ. ಅದು ರಾಜಕೀಯ. ಅಂಡ್ ಬಡವರ ಮಕ್ಕಳು ಹೊಟ್ಟೆಗೆ ಏನು ತಿನ್ಬೇಕು? ಬಾಯಿಗೆ ಏನು ಹಾಕೊಬೇಕು? ಬಡವರ ಹೆಂಗಸರು ಬಾಯಿಗೆ ಏನು ಹಾಕ್ಬೇಕು? ಬಡವರ ಹೆಂಗಸರು, ಬಡವರ ತಾಯಿ, ಬಡವರ ಹೆಂಡತಿ, ಬಡವರ ಅಜ್ಜಿ ಬಾಯಿಗೆ ಏನು ಹಾಕೊಬೇಕು? ಡೋಂಟ್ ಯು ಫೀಲ್ ಶೇಮ್? ಬರೀರಿ ನಿಮ್ಮ ಬಯೋಗ್ರಫಿ, ಜೀವನದ ಚರಿತ್ರೆ ಬರೀರಿ. ಅದರಲ್ಲಿ ಈ ಅಧ್ಯಾಯಗಳನ್ನು ಬರೀರಿ, ಬರ್ಸಿ. ದುಡ್ಡಿದೆಲ್ಲ ಬರ್ಸಿ, ಒಂದು 10 ಜನ ಇಟ್ಬಿಟ್ಟು ನಿಮ್ಮ ವಿಜಯ ಯಾತ್ರೆಗಳನ್ನು. ದೇವೇಗೌಡ್ರೆ, ಕುಮಾರಸ್ವಾಮಿ ಅವರೇ, ರೇವಣ್ಣವರೇ, ನಿಮ್ಮ ಕುಟುಂಬ ಇಸ್ ಗಾನ್ ಟು ಎ ಬ್ಯಾಡ್ ಹಿಸ್ಟರಿ. ದೇ ವಿಲ್, ಇಂಡಿಯಾ ಇರುವವರೆಗೆ people will remember you for this. Nobody will excuse you. ಹತ್ತುವರೆ ತಿಂಗಳು ಪ್ರಧಾನಮಂತ್ರಿ ಆದರೆ, 2 ಸಲ ಚೀಫ್ ಮಿನಿಸ್ಟರ್ ಆದರೆ, 4 ಸಲ ಮಂತ್ರಿಗಳಾದರೆ ಏನು? ವಾಟ್ ಎವರ್ ಯು ಡೂ ವಿ ಶುಡ್ ಎಕ್ಸ್ಕ್ಯೂಸ್. ನಿಮ್ಮ ಮಕ್ಕಳು ಏನು ಮಾಡಿದ್ರು ಕ್ಷಮಿಸಬೇಕು, ಮಾತಾಡಬಾರ್ದು, ಏನು ಹೇಳ್ಬಾರ್ದು. This you expect from us.
ಸೊಸೈಟಿಯನ್ನು ಲೀಡ್ ಮಾಡಬೇಕಾದ ನೀವು, ಸಮುದಾಯವನ್ನು, ಜನಾಂಗವನ್ನು ಲೀಡ್ ಮಾಡಬೇಕಾದ ನೀವು, ಬುದ್ಧಿ ಹೇಳಬೇಕಾದ ನೀವು, ತಪ್ಪಿದವರನ್ನು ಸರಿದಾರಿಗೆ ತರಬೇಕಾದ ನೀವು, ಇಡೀ ಒಕ್ಕಲಿಗರ ಸಮುದಾಯ ನಿಮ್ಮ ಹಿಂದೆ ನಿಂತಿದೆ. ನೀವು ಅವರಿಗೆ ಮಾರ್ಗದರ್ಶಕರಾಗಬೇಕಿತ್ತು, ಲೀಡರ್ ಆಗಬೇಕಿತ್ತು, ಮುನ್ನಡೆಸಬೇಕಿತ್ತು. ನಿಮ್ಮೊಟ್ಟಿಗೆ ಎಲ್ಲ ಸಂಶಯಗಳನ್ನು ಬದಿಗಿಟ್ಟು ಈ ಸಾಲದ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿದರು. ದಿಸ್ ಇಸ್ ದ ಗಿಫ್ಟ್ ಯು ಆರ್ ಗಿವಿಂಗ್ ಬ್ಯಾಕ್. ಯಾವ ರೀತಿಯ ಕೊಡುಗೆ ಸಮಾಜಕ್ಕೆ ನಿಮ್ಮದು? ದುಡ್ಡಲ್ಲಿ ಪರ್ಚೇಸ್ ಮಾಡ್ತೀರಾ? ಮಾನ ಮರ್ಯಾದೆ ನೀವು ಕೆಲಸ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತೀರಾ? ಅದಾಗದಿದ್ದಾಗ ಎದುರಿಸ್ತೀರಾ? ಷಡ್ಯಂತ್ರ ರೂಪಿಸ್ತೀರಾ? ಪೊಲೀಸ್ ಅವರನ್ನು ಬಳಸ್ಕೊಳ್ತೀರಾ? ಏನು ಆನ್ಸರ್ ಕೊಡ್ತೀರಿ? ಒಬ್ಬ ಸಂತ್ರಸ್ತೆಯರಿಗೆ ಹೋಗಿ ನಿಮ್ಮ ಕರಳು ಚೂರು ಅನ್ನೇ ಇಲ್ಲ, ಒಂದು ಸಾರಿ ಕೇಳುವಂಥ ಮನೋಧೈರ್ಯ ನಿಮ್ಗಿರಲಿಲ್ಲ. ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಅಟ್ಲೀಸ್ಟ್ ಅದನ್ನಾದರೂ ಮಾಡ್ತಾರೆ ಅಂತ, ಮಾಡಿಲ್ಲ. ನಿಮ್ಮ ಪಾಪದ ಕೊಡದ ಇನ್ನೊಂದು ಬದಿ ಇಲ್ಲಿದೆ. ನಾವು ಗೊತ್ತಿಲ್ಲ, ನಾವು ಬೊಬ್ಬೆ ಹೊಡಿತಿದ್ವಿ, ಕೂಗ್ತಾ ಇದ್ದೀವಿ. ಡೆಲ್ಲಿವರೆಗೆ ಏನಾದರೂ ಕೇಳುತ್ತಾ ಅಂತ ಡೆಲ್ಲಿಯವರಿಗೆ. ಬೇಟಿ ಬಚಾವೋ ಇರಲಿಲ್ಲ, ಭೇಟಿ ಕೂಡ ಈಗ ಬೇಟಿದ್ದು ತೋರಿಸಿದ್ದೀವಿ ಎಲೆಕ್ಷನ್ ಮುಂಚೆ. ಎಲೆಕ್ಷನ್ ನಂತರ ಬೇಟಂದು ಏನಾಗಿದೆ ಅಂತ ತೋರಿಸ್ತಾ ಇದ್ದೀವಿ. ಕೇಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕದ ಬೇಟಿಗಳಿಗೆ ಏನಾಗ್ತಾ ಇದೆ ಹಾಸನದಲ್ಲಿ, ಕರ್ನಾಟಕದ ಬೇಟಗಳಿಗೆ ಏನಾಗ್ತಾ ಇದೆ ಹಾಸನಾಂಬೆ. ಕರ್ನಾಟಕದ ಹೆಸರಾದ್ರೆ ಮಣ್ಣಿನ ಮಗ. ದೇವೇಗೌಡಜಿ ತಾ ಉದರ್ಸೆ ಉದ್ಭವ ಹುವಾತ. ಬಹಳ ಪ್ರಧಾನಮಂತ್ರಿಗಳಾಗಿದ್ರು, ಬಹಳ ಮನೆತನಗಳು ಇದ್ದವು, ಬಹಳ ಚೀಫ್ ಮಿನಿಸ್ಟರ್ಗಳಾಗಿದ್ದವು, ಬಹಳ ಜನ ಮಂತ್ರಿಗಳಾಗಿದ್ರು, ಬಹಳ ಮನೆತನದ ರಾಜಕೀಯ ವಂಶಗಳೇ ಇದ್ದಾವೆ. ಆದರೆ ಒಂದು ಲಿಮಿಟ್ ಇದೆ. ಏನು ಹೊತ್ಕೊಂಡು ಮೆರವಣಿಗೆ ಮಾಡಬೇಕಾ? ಏನಾದರೂ ವಿಲ್ ಬರೆದಿಟ್ಟಿದ್ದೀರಾ? ನಮ್ಮ 10,000 ಕೋಟಿ ಪ್ರಾಪರ್ಟಿ ಎಲ್ಲ ಒಕ್ಕಲಿಗರ ಸಂಘಕ್ಕೆ, ಒಕ್ಕಲಿಗರಿಗೆ, ಅಥವಾ ಕರ್ನಾಟಕಕ್ಕೆ, ಬಡಬಗ್ಗರಿಗೆ, ಇಲ್ಲ ಸಂತ್ರಸ್ತೆಯರಿಗೆ ತೋರಿಸ್ತೀರಿ. ಫ್ಯಾಮಿಲಿ ಟ್ರೀ ಸ್ವಲ್ಪ ದಿನ ಹೋಗ್ಲಿ, ಯಾವ ರೀತಿ ಬಂದಿದೆ ಅಂತ. ದಿಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಸಹಿಸಿಕೊಳ್ಳಲಾಗದಂತಹ ಕ್ರೈಮ್, ಹೇಳಿಕೊಳ್ಳಲಾಗದಂತಹ ಕಷ್ಟ, ನುಂಗಲಾರದಂತಹ ತುತ್ತು. ಪಾಪಿಗಳ ಲೋಕದಲ್ಲಿ ಶೇಮ್ ಆನ್ ಯು. ಇಟ್ಸ್ ಸೇಮ್. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀಯಪ್ಪ ನೀನೀಗ? ಏನು ಎಕ್ಸ್ಪೆಕ್ಟ್, ಯಾವ ರೀತಿಯ ನ್ಯಾಯ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಬ್ರದರ್ ನೀನು? ನನಗೆ ಅದೇ ರೀತಿ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು. ಅಂದರೆ ಬಡ ಮಕ್ಕಳಿಗೆ, ಯುವಕರಿಗೆ ಬೆಳಿಬೇಕು ಅಂತೇಳಿ, ಸಾಮಾನ್ಯ ಕುಟುಂಬದವ್ರು ಬೆಳಿಬೇಕು ಅಂತ ಅಂದ್ಕೊಂಡಿರೋರಿಗೆ ನ್ಯಾಯನೇ ಇಲ್ವಾ? ನಮ್ಮವ್ರಿಗೆ ಅಂಥವ್ರಿಗೆ ಇಂಥವ್ರು ಯಾಕೆ ಮಾಡ್ತಾರೆ? ಅವರ ಆಸೆಗಳು ಇತ್ತು ಅಂತ ಅಂದರೆ ಹೊರಗಡೆ ಹೋಗಿ ಅವ್ರ ಚಟಗಳನ್ನು ತೀರಿಸ್ಕೊಳ್ಳಿ. ಅದ ಬಿಟ್ಟು ಒಳ್ಳೆ ಹೆಸರಿರೋರಿಗೆ ಇದು ನಮ್ಮಂಥವ್ರಿಗೆ ಯಾಕೆ ಮಾಡಬೇಕು? ಅವರು ನಮ್ಮಂಥ ಮುಗ್ಧರನ್ನೇ ಯಾಕೆ ಬಡಿಸ್ಕೋಬೇಕು ಅವರು? ಯಾವ ರೀತಿಯ ನ್ಯಾಯನ ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳಿ? ಯಾವ ರೀತಿಯ ನ್ಯಾಯ? ಇಂತಹ ಬೃಹತ್ತಾಕಾರವಾಗಿ ಬೆಳೆದಂತಹ ಫ್ಯಾಮಿಲಿ, ಬಲಾಢ್ಯರು, ಶಕ್ತಿವಂತರು, ರಾಜಕೀಯ ನಿಪುಣರು, ದಿಲ್ಲಿಯಿಂದ ಕೇರಳದವರೆಗೆ ಇನ್ಫ್ಲೂಯೆನ್ಸ್ಡ್ ಪೀಪಲ್, ಇವರ ಎದುರುಗಡೆ ಒಬ್ಬ ಬಡ ಸಾಮಾನ್ಯ ಮನುಷ್ಯ, ಒಬ್ಬ ಯುವಕ ಹೋರಾಡಿ ಯಾವ ನ್ಯಾಯ ತಗೊಬೋದು? FIR ಕೂಡ ಆಗಿದೆ ಸರ್ ಈಗ. ಅದೇ FIR, ಅದೇ ಹೇಳ್ತಾ ಇದ್ದೀನಿ. ಅದು ಒಂದು FIR ಅದ್ರ ಬಗ್ಗೆ ಮಾತಾಡ